ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಒಂದೇ ಥರ ಬರ್ತಾನ ತಿಂದು ಬೇಜಾರಾಗಿತ್ತು ಅಂದ್ರೆ ಈ ಥರ ಒಂದು ಸರಿ ಟ್ರೈ ಮಾಡಿರಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಾನು ಮೊದಲೇ ಬದನೆಕಾಯಿ ರೌಂಡಾಗಿ ಕಟ್ ಮಾಡ್ಕೊಂಡು ಒಂದು ಕಡಾಯಲ್ಲಿ ಹುರಿಯೋಕ್ಕೆ ಇಟ್ಬಿಟ್ಟಿದ್ದೆ ನೋಡಿರಿ. ಇದಕ್ಕೆ ನಾವು ಒಂದು ಸ್ಪೂನ್ದಷ್ಟು ಎಣ್ಣೆ ಹಾಕಿ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೋಡಿರಿ. ನಾನು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ದಷ್ಟು. ಮೊದಲೆಲ್ಲ ಒಲೆಯಲ್ಲಿ ಸುಟ್ಟು ಮಾಡ್ತಿದ್ರು, ನಮ್ಗೆ ಇವಾಗ ಒಲೆ ಅನುಕೂಲ ಎಲ್ಲ ಇಲ್ಲ, ಅದಕ್ಕಾಗಿ ಹುರಿದು ಮಾಡ್ತೀವಿ ನಾವು ಬರ್ತಾನ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ನೋಡಿರಿ. ಇವಾಗ ನಾನು ಹುರಿದು ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟು ಕಂದು ಬಣ್ಣ ಬರೋವರೆಗೂ ನಾವು ಬರ್ತಾನ ಬದನೆಕಾಯಿನ ಹುರ್ಕೋಬೇಕಾಗುತ್ತೆ. ಆಮೇಲಿಂದ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೆ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಹುರ್ಕೋತಾ ಇದ್ದೀನಿ ನೋಡಿರಿ. ಇವಾಗ ಅದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಬೆಳ್ಳುಳ್ಳಿನ ಹುರ್ಕೋಬೇಕಾಗತ್ತೆ. ಹುರಿದು ಇದನ್ನು ನಾವು ತೆಗೆದಿಟ್ಕೊಂಡ್ಬಿಡೋನು. ಮತ್ತೊಳ್ಳಿ ನಾನು ಇವಾಗ 2 ಟೊಮೊಟೊನ ತೊಗೊಂಡಿದ್ದೆ, ಮೀಡಿಯಮ್ ಸೈಜ್ದು 2 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೊಮೊಟೊ ಕೂಡ ನಾವು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊನ ಫ್ರೈ ಮಾಡ್ಕೊಂಡು ಬಿಡೋನು ನಾವು ಕುರ್ನ. ಅವನು ಸ್ವಲ್ಪ ಕಲರ್ ಬರೋ ತನಕ ಹುರ್ಕೊಂಡ್ಬಿಡು. ನಂತರ ಇವಾಗ ನಾನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ದಷ್ಟು. ಅದಕ್ಕೂ ನಾವು ಎಣ್ಣೆ ಹಾಕಿ, ಇಲ್ಲಾಂದರೆ ಮೊದಲಿರೋ ಎಣ್ಣೆಲೇ ನಾವು ಹುರ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿದ್ರೆ ಸಾಕು ನೋಡಿರಿ. ಟೊಮೊಟೊ ಸ್ವಲ್ಪ ಹುಳಿ ಬರಲಿ ಅಂತ ಅಷ್ಟೇನೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ನಾನೀಗ ಅಷ್ಟು ಹುರಿದು ತೆಗೆದಿಟ್ಕೊಂಡ್ಬಿಡೋನು. ಆಮೇಲಿಂದ ನಾನು ಒಂದು ಬುಟ್ಟಿನ ತೊಗೋತಾ ಇದ್ದೀನಿ. ಏನು ನಾವು ಹುರಿದಿಟ್ಟಿದ್ವಲ್ಲ ಬದ್ನಿಕಾಯಿನ ಅವಕ್ಕನ್ನ ಅದಕ್ಕೆ ನಾವು ಹಾಕ್ಕೊಂಡ್ಬಿಡೋನು. ಈಗ ನಾನೆಲ್ಲನೂ ಹಾಕಿಟ್ಟಿದ್ದೀನಿ ನೋಡಿರಿ. ಇವಾಗ ಹಾಕೊಂಡು ನೆಕ್ಸ್ಟ್ ನಾವೀಗ ಏನು ಟೊಮೊಟೊ ಹುರಿದಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡ್ಬಿಡೋನು. ಎರಡು ಒಂದೇ ಸರಿ ಸೇರಿ ನಾವು ನ್ಯಾಶ್ ಮಾಡ್ಕೊಂಡ್ಬಿಡೋಣ ಅಂತ ಅದಕ್ಕೆ ನಾನು 2 ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಉಪ್ಪನ್ನು ನಾನು ಹಾಕ್ಲಾಕತ್ತೀನಿ, ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾನಿವಾಗ ನ್ಯಾಶ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಮಾಡ್ಕೋಬೇಕು. ಖಾರ ಕುಟ್ಟು ಕಲ್ಲಿತ್ತೋಪ ಅಂತಂದ್ರೆ ಅದೇ ಕಡ್ಬದ ಕಲ್ಲು ನಾನು ಮುಂಚೆ ಎಲ್ಲ ತೋರಿಸಿದ್ದೀನಿ, ಅದು ಇತ್ತು ಅಂದ್ರೆ ಇನ್ನೂ ಈಸಿಯಾಗಿ ನಾವು ಇದನ್ನು ಮಾಡ್ಕೋಬೋದು, ಭಾಳ ಜಲ್ದಿ ಆಗುತ್ತೆ. ಇದು ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ಸಣ್ಣದಾಗಿ ಬರೋ ಥರ ನಾವು ನ್ಯಾಶ್ ಮಾಡ್ಕೋಬೇಕು ನೋಡಿರಿ. ಟೊಮಾಟೊನು 2. ಆಮೇಲಿಂದ ನಾನು ಮುಂದೆ ಏನು ಹಾಕ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿರಿ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಭರ್ತಾ. ಈಗ ನೋಡಿರಿ ನಾನೆಲ್ಲನೂ ಈ ಥರ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಹುರಿದಿಟ್ಟಿದ್ವಲ್ಲ ಬೆಳ್ಳುಳ್ಳಿನ, ಆ ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತೀನಿ ನೋಡಿರಿ ನಾನು ಇವಾಗ. ಆಮೇಲಿಂದ ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ನೀವು ಬೇಕಾದ್ರೆ ಅಚ್ಚ ಖಾರನೂ ಹಾಕೋಬೋದು ಇದಕ್ಕೆ. ಕೆಲವೊಬ್ಬರು ಹಸಿಮೆಣ್ಸಿಕಾಯಿ ಕೂಡ ಹಾಕೋತಾರೆ. ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿಲಿ ಹಾಕಿ ರುಬ್ಬಿ 1 ಸ್ಪೂನ್ದಷ್ಟು ಜೀರಿಗೆನ ಹಾಕಿದ್ದೆ. ಆ 2 ಸೇರಿಸಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಇಟ್ಕೊಂಡಿದ್ದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಆಮೇಲಿಂದ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ, ಮತ್ತೆ ನ್ಯಾಚ್ ಮಾಡ್ತಾಯಿದ್ದೀನಿ. ಇನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು. ಬೆಳ್ಳುಳ್ಳಿ ಎಲ್ಲ ಹಾಕಿದ್ದನ್ನೆಲ್ಲ ಮೆತ್ತಗಾಗೋ ಥರ ಈ ಥರ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಆಗ್ಬೋದು, ಅನ್ನೋ ಜೊತೆನೂ ತಿನ್ಬೋದು. ಆಮೇಲಿಂದ ನಮ್ಮ ಕಡೆ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ಇದು ಭಾಳ ಮಸ್ತಾಗಿರುತ್ತೆ. ನಾವು ಇದನ್ನು ಬದನೆಕಾಯಿದು ಮಾಡ್ತಾನೆ ಇರ್ತೀವಿ. ಅದರ ಬದನೆಕಾಯಿ ಸ್ವಲ್ಪ ನಾವು ಎಳೆ ಬದನೆಕಾಯಿ ತೊಗೊಳೋದಕ್ಕಿಂತ ನಾವು ಸ್ವಲ್ಪ ಬಲ್ತಿರೋ ಬದನೆಕಾಯಿನ ತೊಗೊಂಡ್ರೆ ಮಾತ್ರ ಈ ಚಟ್ನಿನ ಚಲೋದಾಗಿ ಬರುತ್ತೆ. ನಾನು ಕೂಡ ಅಷ್ಟೇ ದಪ್ಪ ಇರೋ ಬದನೆಕಾಯಿನ, ಬಲ್ತಿರೋ ಬದನೆಕಾಯಿನ ತೊಗೊಂಡಿದ್ದೆ. ನೋಡಿದ್ರಲ್ಲ, ಇಷ್ಟೇ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಆಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಲಾಸ್ಟಲ್ಲಿ ಒಂದು ಉಳ್ಳಾಗಡ್ಡಿನ ನಾನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಹಾಕಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋನು. ಜಾಸ್ತಿ ಇದು ಮಾಡಬೇಡ, ಯಾಕಂದರೆ ನೀರು ಬಿಟ್ಬಿಡ್ತೈತಿ. ಸ್ವಲ್ಪ ಜಾಸ್ತಿ ಮ್ಯಾಚ್ ಮಾಡೋದೇನು ಬೇಡ, ಸುಮ್ಮನೆ ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟರೆ ಸಾಕು. ಆಮೇಲಿಂದ ಕರಿಬೇವು ಎಲೆ ನಿಮಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ನಾನು ಕರಿಬೇವು ಎಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಎಲ್ಲ ಇದು ಮಾಡೋದು ಬೇಡ, ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟರೆ ಸಾಕು ನೋಡಿರಿ. ಬದನೆಕಾಯಿ ಭರ್ತಾ ತುಂಬ ಟೇಸ್ಟಿ ಬದನೆಕಾಯಿ ಭರ್ತಾ 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತು ನೋಡಿರಿ. ನೋಡ್ತಾ ನೋಡಿದ್ರಲ್ಲ, ಜಾಸ್ತಿ ಏನು ಹಾಕಿಲ್ಲ, ಟೈಮ್ ಕೂಡ ತುಂಬ ಹತ್ತಲಿಲ್ಲ, ಹಾಗಾಗಿ ಜಲ್ದಿ ರೆಡಿ ಆಯಿತು ನೋಡಿರಿ ರೆಸಿಪಿ. ಇವಾಗ ಇದೇ ಥರ ವೀಡಿಯೋಗಳ ಜೊತೆಗೆ ನಾನು ನಿಮ್ಗೆ ಬರ್ತಾನೆ ಇರ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದು ಮಾತ್ರ ಮರಿಲಾಕ ಹೋಗಬೇಡ್ರಿ. ಈ ಥರ ಬದನೆಕಾಯಿ ಭರ್ತಾನ ರೆಡಿ ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತದೆ. ಆಮೇಲೆ ಎದ್ರ ಜೋಡಿ ತಿಂದ್ರೂ ಟೇಸ್ಟಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನಾನು ಇವಾಗೆಲ್ಲ ರೆಡಿಯಾಗಿದ್ದಲ್ಲ ಅದನ್ನು ಒಂದು ಬಟ್ಲಕ್ಕೆ ತೆಗೆದಿಟ್ಬಿಡ್ತೀನಿ. ನೋಡಿದ್ರಲ್ಲ, ಕಲರು ಎಷ್ಟು ಚಂದ ಬಂದದ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು. ನಾವು ಇವತ್ತು ಮುಂಜಾನೆ ನಾನು ಜೋಳದ ರೊಟ್ಟಿ ಜೊತೆಗೆ ಮಾಡಿದ್ದೆ. ಇದು ಪ್ರತಿಯೊಬ್ಬರು ನಮ್ಮ ಮನೇಲಿ ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅದ ರೀ ಇದು. ಬರೀ 2 ಬದ್ನಿಕಾಯಿ ಇದ್ರೆ ಸಾಕು ನೋಡಿರಿ, ಈ ಥರ ಭರ್ತಾ ರೆಡಿ ಆಗಿಬಿಡುತ್ತೆ, ಅದು ಕಡಿಮೆ ಸಮಯದಾಗ. ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಮಸ್ತೆ, ಹೋಗಿ ಬರಲಾ.